ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸಂಡೇ, ಸೊ ಮಧ್ಯಾಹ್ನ ಬ್ಲಾಗ್ ಶುರು ಮಾಡಕತ್ತೀನಿ. ಬರೀ ಇವತ್ತು ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನನ್ನ ರೂಟೀನ್ ಎಲ್ಲ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆಯೇ ಇವತ್ತು ಬೆಳಗ್ಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೀನಿ ಫ್ರೆಂಡ್ಸ, ಅದನ್ನು ನಿಮ್ಗೆ ತೋರಿಸ್ತೀನಂತ. ನೋಡಿರಿ, ಇದೊಂದು ಲೈನಿಂಗ್ ಬ್ಲೌಸ್, ಇದೊಂದು ಸ್ಟಿಚ್ ಮಾಡೀನಿ ಇವತ್ತು. ಇದನ್ನು ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡಬೇಕಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಾಗಿತ್ತು, ಬಟ್ ಅರ್ಜೆಂಟ್ ಆಗಿದ್ದ ಸ್ಟಿಚ್ ಮಾಡಲೇಬೇಕಾಗಿತ್ತು, ಹಾಗಾಗಿ ವಿಡಿಯೋ ಏನೂ ಮಾಡಿಲ್ಲ. ಸೊ ಇದೊಂದು ಲೈನಿಂಗ್ ಬ್ಲೌಸ್ ಫ್ರೆಂಡ್ಸ, ಇದು ನಮ್ಮ ಮಮ್ಮಿದು. ಸೊ ಇನ್ನು 2-3 ದಿವಸದೊಳಗೆ ಅವರು ಕಾಶಿಗೆ ಹೊಂಟಿದ್ದಾರೆ. ಸೊ ಹಂಗಾಗಿ ಇದೊಂದು ಬ್ಲೌಸ್ ಅರ್ಜೆಂಟಾಗಿ ಸ್ಟಿಚ್ ಮಾಡಿಕೊಡ್ಬೇಕಾಗಿತ್ತು. ಇವತ್ತು ನೋಡಬೇಕು, ಇದನ್ನು ಕೊಟ್ಟು ಕಳಿಸ್ತೀನಿ. ಆಮೇಲೆ ಇವಾಗ ಸಾಯಂಕಾಲ ಬೆಳಗ್ಗೆ ಹೋಗ್ಬೇಕು ಫ್ರೆಂಡ್ಸ, ತರಕಾರಿ ತರೋದಕ್ಕೆ. ಸೊ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಇಷ್ಟು ದಿವಸ ನಾನು ಯಾವುದನ್ನು ಸೀರಿಯಸ್ ಆಗಿ ಡೈಲಿ ಬ್ಲಾಗ್ ಮಾಡೇ ಇಲ್ಲ. ನಾನು 3-4 ತಿಂಗಳಾಯಿತು ಅನ್ಸುತ್ತೆ ಡೈಲಿ ಬ್ಲಾಗ್ ಅಂತೂ ಮಾಡೇ ಇಲ್ಲ ನಾನು. ಇವಾಗ 10 ದಿನ ಆಯಿತು, ಯಾವ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನನಗೆ. ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್ ಎಲ್ಲ ಯಾವ ಥರ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ. ಸೊ ಬರೀ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡತ್ತಿರೋ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಸೊ ಮತ್ತು ನನ್ನ ಹಳೆಯ ವಿಡಿಯೋಗಳನ್ನೆಲ್ಲ ನೋಡಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿರ್ತಾರೆ. ಸೊ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ 3000ಕ್ಕಿಂತ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಮಗೋಸ್ಕರ ಆದರೂ ನಾನು ಇನ್ನು ಮುಂದೆ ಡೈಲಿ ಬ್ಲಾಗ್ ಮಾಡಬೇಕು, ನನ್ನ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು, ಸ್ಟಿಚಿಂಗದ್ದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿಂದನೇ ನನ್ನ ಡೈಲಿ ವ್ಲಾಗ್ನ, ನನ್ನ ಡೈಲಿ ರೂಟೀನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೇನೆ ಫ್ರೆಂಡ್ಸ, ನಾನು ಮತ್ತೆ ಬಟ್ಟೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮುಂಚೆ ಸ್ಟಾರ್ಟ್ ಮಾಡಿದ್ದೆ, ಮಧ್ಯದಲ್ಲಿ ಒಂದು 4-5 ತಿಂಗಳು ಸ್ಟಾಪ್ ಮಾಡಿದ್ದೆ ಫ್ರೆಂಡ್ಸ. ಇವಾಗ ಮತ್ತೆ ಬಟ್ಟೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯಾವ ಥರ ಎಲ್ಲ ಬಟ್ಟೆಗಳಿದಾವೆ, ಯಾವ ಥರ ಎಲ್ಲ ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ತೋರಿಸ್ತೀನಿ ಅಂತ. ಜಾಸ್ತಿ ನಾನು ಮುಂಚೆ ಎಲ್ಲ ಲೆಗಿನ್ಸು, ಕುರ್ತಿ, ದುಪ್ಪಟ್ಟ ಈ ಥರ ಮಾತ್ರ ತರ್ತಿದ್ದೆ. ಬಟ್ ಈ ಸರ್ತಿ ಎಲ್ಲ ಥರದ ಬಟ್ಟೆ ತೊಗೊಂಡಿದ್ದೀನಿ. ಸಾಡಿ, ಚೂಡಿದಾರ್, ಆಮೇಲೆ ನೈಟಿ, ಆ ಥರ ಎಲ್ಲ ಥರ ವೆರೈಟೀಸು ಬಟ್ಟೆ ತೊಗೊಂಡು ಬಂದಿದ್ದೀನಿ. ಸೊ ಎಲ್ಲನೂ ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ್ಯಾವ ಥರ ಇದಾವೆ ಬಟ್ಟೆ ಅಂತ. ಹಾಗೇ ಅಂತ ನೋಡಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಮತ್ತು ನಿಮಗೆ ಯಾವ ಥರ ಬ್ಲಾಗ್ಗಳು ಇಷ್ಟ, ನಾನು ಮಾಡೋ ಬ್ಲಾಗಲ್ಲಿ ನಿಮ್ಗೆ ಯಾವ ಥರ ಬ್ಲಾಗ್ ಇಷ್ಟ ಆಗುತ್ತೆ ಅಂತ ಹೇಳಿದ್ರು ಕೂಡ ನಾನು ಅದೇ ಥರದ ಬ್ಲಾಗ್ನ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ. ನೋಡಿರಿ, ಇವಾಗ ಟೈಮ್ ಸಾಯಂಕಾಲ 6 ಗಂಟೆ ಆಗೈತಿ. ನಾನು ಬೆಳಗ್ಗೆ ಬಂದಿದ್ದೀನಿ. ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಇಬ್ಬರು ಬೆಳಗ್ಗೆ ಬಂದಿದ್ದರು. ಸೊ ಬೆಳಗ್ಗೆ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ನಲ್ಲ, ಅದು ಕೊಡಬೇಕಾಗಿತ್ತು, ಹಾಗಾಗಿ ಕೊಟ್ಟೋಗೋಣ ಅಂತ ಇವಾಗ ಬಂದಿದ್ದೀನಿ. ಸಿಕ್ಕಾಬಿಟ್ಟೆ ರಶ್ ಅದ ಫ್ರೆಂಡ್ಸ್ ಬೆಳಗಾವಿ. ಸೊ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂದ್ಕೋತೀನಿ. ನೋಡೋಣ ಇವತ್ತು ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾಳೆಯಿಂದ ನನ್ನ ಡೈಲಿ ರೂಟೀನ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ.